ಎಲ್ಲ ಚೆಕಿಂಗ್ ಇರುತ್ತೆ ರೀ. ಸಿಕ್ಕಾಪಟ್ಟೆ ತಗೊಳ್ರಿ ನೋಡ್ರಿ, ನಮಗೆ ಇಲ್ಲಿ ಸ್ನೋ ಸಿಕ್ತು. ಓಕೆ ಗಾಯ್ಸ್, ಈಗ ಕುದುರೆ ಮೇಲೆ ಹತ್ತಿ ರೆಡಿಯಾಗಿ ಕುಂತೀವ್ರಿ. ಸೊ ತಿನ್ಕೊಂಡು ರೆಡಿಯಾಗಿ ಮತ್ತೆ ಮೇಲೆ ಹತ್ತೀವ್ರಿ. ಹೇ ಗಾಯ್ಸ್, ಎಲ್ರು ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಸೊ ನಿನ್ನೆ ನಾವು ಮಾಲ್ ರೋಡು ಶಾಪಿಂಗ್ ಅದು ಇದು ಅಂತೆಲ್ಲ ಮನಾಲಿ, ಓಲ್ಡ್ ಮನಾಲಿ, ಸೊ ಅಲ್ಲಿ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಇವತ್ತು ಬೆಳಿಗ್ಗೆ ನಾವು ದ ಫೇಮಸ್ ಮನಾಲಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ರೋಟಾಂಗ್ ಪಾಸ್, ಆಮೇಲೆ ಅಟಲ್ ಟನಲ್, ಸೋಲಾಂಗ್ ವ್ಯಾಲಿ, ಸಿಸು ವ್ಯಾಲಿ, ಸೊ ಇನ್ನೂ ಭಾಳ ಪ್ಲೇಸಸ್ ಅದಾವ್ರಿ. ಸೊ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ. ಸೊ ನಾವು ಹೊರಟಿರೋದೀಗೆಲ್ಲಪ್ಪ ಅಂತಂದ್ರೆ ರೋಟಾಂಗ್ ಪಾಸ್ಗೆ. ಸೊ ಫುಲ್ ಸ್ನೋ ಎಲ್ಲ ಕಾಣಾಗತ್ತೈತಿ ಇಲ್ಲಿಂದನ. ಸೊ ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀನಿ ಹೆಂಗೈತೆ ಅಂತೇಳಿ. ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಐತಿ. ಸೊ ಇನ್ನೊಂದು 15 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ. ಸೊ ಅಲ್ಲಿ ಹೋಗಿ ನಾನು ನಿಮ್ಗೆ ಸಿಗ್ತೀನಿ. ಬರೀ ಹೋಗೋಣ. ಇದ ನೋಡ್ರಿ ಅಟಲ್ ಟನಲ್, ಇದ ಎಂಟ್ರೆನ್ಸ್. ಇಲ್ಲಿಂದ ಟನಲ್ ಸ್ಟಾರ್ಟ್ ಆಗುತ್ತೆ. ಭಾಳ ಜನ ಅದಾರ, ಬರ್ರಿ ಟನಲ್ ಒಳಗೆ ಎಂಟ್ರಿ ಕೊಡೋಣಂತ. ಸೊ ಗೈಸ್, ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದೇ ಅಟಲ್ ಟನಲ್. ಸೊ ಈ ಟನಲ್ 9.2 ಕಿಲೋಮೀಟ್ರು ಉದ್ದ ಐತ್ರಿ. ಸೊ ಇದು ಆದ ತಕ್ಷಣ ನಮಗೆ ರೋಟಾಂಗ್ ಪಾಸ್ ಸಿಗೋದು. ನೋಡ್ರಿ ಎಷ್ಟು ಮಸ್ತ್ ಕನ್ಸ್ಟ್ರಕ್ಟ್ ಮಾಡ್ರಿ ಟನಲ್. ಆದ್ರೂ ಗ್ರೇಟ್ ಬಿಡ್ರಿ, ಇಷ್ಟು ದೊಡ್ಡ ಗುಡ್ಡ ಹಾಕೋರೋದು. 9 ಕಿಲೋಮೀಟರ್ಸ್ ಕನ್ಸ್ಟ್ರಕ್ಟ್ ಮಾಡ್ರಂದ್ರೆ ಬೇಕಲ್ಲ. ಇಲ್ಲಿ ನೋಡ್ಬೋದು ನೀವು, ಮುಂದೆ ಸ್ಪೀಡ್ ಲಿಮಿಟ್ ಮೆನ್ಷನ್ ಮಾಡ್ಯಾರಿ. 60-40 ಕಿಲೋಮೀಟ್ರ್ ಒಳಗಡೆ ಇರಬೇಕು ಅಂತೇಳಿ. ಅದೇ ಸ್ಪೀಡ್ ಲಿಮಿಟನ್ನು ಡ್ರೈವರ್ಸ್ಗಳು ಮೇಂಟೈನ್ ಮಾಡ್ಬೇಕು, ಇಲ್ಲಾಂದ್ರೆ ಫೈನ್ ಹಾಕ್ತಾರೆ. ಇದೊಂದು ಭಾಳ ಇಷ್ಟ ಆಯ್ತು ನೋಡ್ರಿ. ಇಲ್ಲಿಗೆ ಟನಲ್ ಎಂಡ್ ಆಗುತ್ತೆ ರೀ. ಮಸ್ತ್ ವ್ಯೂ ಕಾಣುತ್ತೆ ನೋಡ್ರಿ ಇಲ್ಲಿ. ಸೊ ನಾವು ರೋಟಾಂಗ್ ಪಾಸ್ಗೆ ಹೋಗ್ಬೇಕಂದ್ರೆ ಇಲ್ಲೆಲ್ಲ ಚೆಕಿಂಗ್ ಇರುತ್ತೆ ರೀ. ಸೊ ಈ ರೀತಿ ಪೊಲೀಸ್ ಎಲ್ಲ ನಿಂತಿರ್ತಾರೆ, ಚೆಕ್ ಮಾಡಿ ಆ ಪಾಸ್ ನೋಡಿ ಒಳಗೆ ಬಿಡ್ತಾರೆ ನಮ್ಗೆ. ನಾವೀಗ ರೋಟಾಂಗಿಗೆ ರೀಚ್ ಆಗಿ ಇನ್ನೂ 10 ಕಿಲೋಮೀಟ್ರ್ ಐತ್ರಿ. ಸೊ ಇಲ್ಲೇ ಮಧ್ಯದಲ್ಲಿ ಒಂದು ಬ್ರೇಕ್ ತಗೊಳ್ಳೋಣ ನಿಲ್ಸಿದ್ವಿ. ಸೊ ನೋಡ್ರಿ ವ್ಯೂ ನೋಡ್ರಿ ಎಷ್ಟು ಮಸ್ತ್ ಐತಂದ್ರೆ. ಸೊ ಬೆಂಕಿ ರೀ, ಒಂದೇ ಮಾತನ್ನ ಹೇಳ್ಬೇಕಂದ್ರೆ ಬೆಂಕಿ. ಸೊ ಇಲ್ಲಿ ರೋಡ್ಸ್ ಆಗಿರ್ಬೋದು, ಇಲ್ಲಿ ವ್ಯೂ ಆಗಿರ್ಬೋದು, ಆಮೇಲೆ ಅಷ್ಟ ಚಳಿ ಐತಿ. ಸೊ ನಾವೀಗ 10,000 ಅಡಿ ಮೇಲೆ ಇದೇವ್ರಿ. ಜಸ್ಟ್ ಇಲ್ಲಿ ವ್ಯೂ ನೋಡ್ರಿ. ಸ್ನೋಫಾಲ್ ತುಂಬ ಕಡಿಮೆ ಐತೆ. ಸೊ ನೆಕ್ಸ್ಟ್ ನವಂಬರ್ ಮತ್ತು ಡಿಸೆಂಬರಿಂದ ನಮಗೆ ಸ್ನೋಫಾಲ್ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಈ ಕಡೆ ಎಲ್ಲ ಬರೋಕ್ಕಾಗಲ್ಲ, ಅವಾಗ ಇದೆಲ್ಲ ಕ್ಲೋಸ್ ಇರುತ್ತೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಸ್ನೋಫಾಲ್ ಇರೋದ್ರಿಂದ ಎಲ್ಲ ಕ್ಲೋಸ್ ಮಾಡಿರ್ತಾರೆ. ಅಪ್ ಟು ನಾವು ಸೋಲಾಂಗ್ ವ್ಯಾಲಿ ತನಕ ನಾವು ಬರ್ಬೋದು ಅಷ್ಟೇ. ಸೊ ಅದ್ರ ಮೇಲ್ಪಟ್ಟು ನಾವು ಬರೋಕ್ಕಾಗಲ್ಲ. ನಾವೀಗ ಬಂದೀವಿ ರೋಟಾಂಗ್ ಪಾಸ್ಗೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲ ಸುತ್ತ ರೋಟಾಂಗ್ ಪಾಸ್ ಇದೆ. ರೋಟಾಂಗ್ ಪಾಸ್. ಸೊ ಇಲ್ಲಿ ನಮ್ಮನ್ನು ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ. ಸ್ನೋ ಅಲ್ಲಿ ಆಟ ಆಡೋಕ್ಕೆ, ಸ್ನೋ ಒಳಗೆ ಎಂಜಾಯ್ ಮಾಡೋಕ್ಕೆ ಇಲ್ಲಿ ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ನಮಗೆ 2 ಆಪ್ಷನ್ ಇದ್ದಾವೆ. ಒಂದು ಕುದುರೆ, ಇನ್ನೊಂದು ATV ಬೈಕ್. ಸೊ ಈ 2 ಆಪ್ಷನ್ ಇದ್ದಾವೆ. ಸೊ ಯಾವುದ್ರಲ್ಲಿ ಬೇಕಾದ್ರೂ ನಾವು ಮೇಲ್ಗಡೆ ಹೋಗ್ಬೋದು ಸ್ನೋ ಒಳಗೆ ಆಟ ಆಡಲಿಕ್ಕೆ. ಸೊ ಮೇಲ್ಗಡೆ ನಮಗೆ ಸ್ನೋ ಸಿಗುತ್ತೆ. ಬರ್ತಾ ಇದ್ದೀನಿ, ಸ್ನೋ ಸಿಗುತ್ತೆ. ಸೊ ಈಗ ನಾವು ಕುದುರೆ ಆಪ್ಷನ್ ಚಾಯ್ಸ್ ಮಾಡ್ಕೊಂಡ್ರೆ ಕುದುರೆ ಮೇಲೆ ನಾವು ಮೇಲ್ಗಡೆ ಹೋಗ್ತಿದ್ದೀವಿ. ಸೊ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಹೆಂಗಿರುತ್ತೆ, ಏನಿರುತ್ತೆ ಅಂತ. ಹೋಗೋಣ ಬನ್ನಿ ಹಂಗಾರೆ. ಓಕೆ ಗಾಯ್ಸ್, ಈಗ ಕುದುರೆ ಮೇಲೆ ಹತ್ತಿ ರೆಡಿಯಾಗಿ ಕುಂತೀವ್ರಿ. ಸೊ ನಾವು 3 ಜನ ರೆಡಿಯಾಗಿ ಕುಂತೀವಿ. ಸೊ ಅಲ್ಲಿ ಹೋಗ್ತೀವಿ ನೋಡ್ರಿ. ಸೊ ನಾವು ಹೋಗ್ತಿರೋದು ಅಲ್ಲಿಗೆ. ಓಕೆ ಬನ್ನಿ, ಕರ್ಕೊಂಡು ಹೋಗ್ತೀನಿ. ಈಗಂತರೂ ಕುದುರೆ ಹೊಂಟಿವ್ರಿ. ಸೊ ಅಲ್ಲಿ ಕಾಣ್ತಿರ್ಬೋದು ನಿಮಗೆ ಹಿಂದೆ, ಅಲ್ಲಿಂದ ಬಂದೀವ್ರಿ. ಸೊ ಇದು ನಮ್ಮ ಕುದುರೆದು, ಇದ್ರ ಹೆಸರು ಭಕ್ಷ್ಯ ಅಂತೇಳಿ. ಈ ಹಿಂದೆ ಏನೈತಲ್ರಿ, ಇದು ಕರ್ಗ ಐತೆ ಅಂತೇಳಿ ಕಾಲು ಅಂತ ಇಟ್ರ. ನಮ್ಮ ಚಿನ್ಮಯ ಸರ್ ಅವ್ರೇನು ಬರಾಕತ್ತಾರಲ್ಲ, ಅದ್ರ ಹೆಸರು ಬಾದಲ್ ಅಂತೇಳಿ. ಆ ಕುದುರೆ ಹೆಸರು ಭಾಳ ಚಂದ ಐತಿ. ಸೊ 3 ಕುದುರೆ ನಮ್ಮ ಹೊತ್ಕೊಂಡು ಹೊಂಟವು. ಪಾಪ ಕುದುರೆಗೂ ತ್ರಾಸು ಕೊಡಕತ್ತೀವಿ ಅನ್ಸುತ್ತೆ. ಇರ್ಲಿ, ಏನು ಮಾಡೋಕ್ಕಾಗಲ್ಲ. ನಮಗೆ ತ್ರಾಸ ಆಗಬಾರ್ದು ಅಂದ್ರೆ ಬೇರೆಯವ್ರಿಗೆ ತ್ರಾಸ ಕೊಡ್ಬೇಕಾಗ್ತದೆ, ಏನು ಮಾಡೋಕ್ಕಾಗಂಗಿಲ್ಲ. ಸೊ ಇಲ್ಲಿ ತನಕ ಬಂದು ಸ್ನೋ ನೋಡಲಿಲ್ಲ ಅಂದ್ರೆ ಭಾಳ ಮಾನಸಿಕ ಆಗುತ್ತೆ. ಅದಕ್ಕೆ ಒಂದು ಗಜ್ಜು ನೋಡೇ ಬಿಡೋಣ ಅಂತೇಳಿ ಹತ್ತೆ ಬಿಟ್ಟಿವಿ ನಾವು ಕುದುರೆ. ನೋಡೋಣ್ರಿ ಎಲ್ಲಿ ತನಕ ನೋಡ್ರಿ ಎಲ್ಲಿ ತನಕ ಹೋಗ್ತೀವಿ, ಎಲ್ಲಿ ಬರ್ಫ್ ಸಿಗುತ್ತಾ
ಅಲ್ಲೊಂದು ಸ್ವಲ್ಪ ತಾಟಾಡಿ ವಾಪಸ್ ಬರ್ಬೇಕಂತ ಮಾಡೀವಿ. ಸೊ ನಾವೀಗ 3 ಕುದುರೆ ತೊಗೊಂಡಿವ್ರಿ, 3 ಜನ ಇರೋದ್ರಿಂದ. ಸೊ ನಮಗೆ 3 ಕುದುರೆ ಸೇರಿ 2,000 ರೂಪಾಯಿ ಮುಗಿಸಿವ್ರಿ. ನೋಡೋಣ ಎಲ್ಲಿ ತನಕ ಕರ್ಕೊಂಡು ಹೋಗಿ ನಮ್ಗೆ ಏನೇನು ತೋರಿಸ್ತಾರೆ ಅಂತೇಳಿ. ನೀವು ಇಲ್ಲಿ ನೋಡ್ಬೋದು ನಾವು ಹೆಂಗೆ ಕುದುರೆ ಮೇಲೆ ಹೊಂಟೆ, ಅವ್ರು ಹಂಗೆ ATV ಬೈಕ್ ಮೇಲೆ ಹೊಂಟ್ರ. ಕುದುರೆ ಮೇಲೆ ಸ್ವಲ್ಪ ಟೈಮ್ ತೊಗೋತೈತ್ರಿ, ಬೈಕ್ ಆದ್ರೆ ಜಲ್ದಿ ನಾವು ರೀಚ್ ಆಗ್ಬೋದು. ಸಿಕ್ಕಾಪಟ್ಟೆ ತೋಳ್ರಿ ತುಳ ಮುಸ್ಕೊಕ. ಸೊ ನೋಡ್ಬೋದು ನೀವು, ನಮ್ಗೆ ಕುದುರೆ ಮೇಲೆ ಹೋಗೋದ ಚಲೋ ಅನಿಸ್ತೈತಿ. ಆರಾಮಾಗಿ ಬರ್ತೀವಿ. ನಮ್ಮ ಬೈ ಅದಾರ ನೋಡ್ರಿ, ಇವ್ರ ಹೆಸರೇನ ನೇಮ್ ಖಾನ್ ಅಂತ. ಕರ್ಕೊಂಡು ಹೊಂಟಾರ ಸೇಫ್. ಬಟ್ ಓಕೆ ಸಿಗ್ತೀನಂತಲ್ಲ ಮ್ಯಾಲೆ ಹೋಗಿ. ಈಗ ಆರಾಮ್ ಸ್ವಲ್ಪ ನಾನು ನೋಡ್ಕೊತ ಹೋಗ್ತೀನಿ, ಸಿಗೋಣಂತ. 2 hours later. ಸೊ ಗಾಯ್ಸ್ ನಾವೀಗ ಇಲ್ಲಿಗೆ ಬಂದು ನಿಂತೀವ್ರಿ. ಸೊ ನೋಡ್ಬೋದು ನೀವು, ಇಲ್ಲೆಲ್ಲ ಕುದುರೆ ಸ್ಟಾಪ್ ಮಾಡಿದಾರೆ. ಸ್ನೋ ಭಾಳ ಕಡಿಮೆ ಐತಿ. ಕುದುರೆಗೆ ಹೊಟ್ಟೆ ಹಸಿದೆಲ್ಲ ಗೊತ್ತಿಲ್ಲ. ನಮ್ಮ ಲೈಟಾಗಿ ಟೀ ಕುಡ್ಕೊಂಡು ಮ್ಯಾಗಿ ತಿನ್ಕೊಂಡು ಮತ್ತೆ ಮ್ಯಾಲೆ ಹತ್ತಬೇಕಂತ ಮಾಡೀವಿ. ನೋಡೋಣ ಎಷ್ಟು ನಮಗೆ ಸಾಧ್ಯ ಆಗುತ್ತೆ ಅಷ್ಟು ಮ್ಯಾಲೆ ಹತ್ತೀವಿ. ಸ್ನೋ ನೋಡಿ, ಸ್ನೋ ಒಳಗೆ ಆಟಾಡೇ ಬರೋದು ಅಂತ ಡಿಸೈಡ್ ಮಾಡೀವ್ರಿ. ಐತಿ ಸ್ವಲ್ಪ ಐತಿ, ಬಟ್ ಭಾಳ ಕಡಿಮೆ. ಸೊ ಹಂಗೆ ನಮಗೆ ಸ್ನೋ ಸಿಗ್ಬೇಕಂದ್ರೆ ನಾವು ಹೇಳಿದಲ್ಲ, ನವಂಬರು ಡಿಸೆಂಬರು ಆ ಟೈಮ್ಗೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಂದೀವಿ, ಸ್ಯಾಟಿಸ್ಫೈಡ್, ಸಿಕ್ಕೈತಿ, ಸ್ವಲ್ಪ ಸಿಕ್ಕೈತಿ. ಸೊ ತೋರಿಸ್ತಾನಂತ, ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತಂತ. ಸ್ವಲ್ಪ ನಾವು ಏರ್ ತಿನ್ಕೊಂಡು ರೆಡಿಯಾಗಿ ಆ ಕಡೆ ಹೋಗ್ತೀವಿ, ಸಿಗೋಣ. ಸೊ ಭಾಳ ಅಂದ್ರೆ ಭಾಳ ಚಳಿ ಐತ್ರಿ. ಮ್ಯಾಲೆ ಬರ್ತಾ ನಮ್ಗೆ ಚಳಿ ಭಾಳ ಆಗ್ತೈತಿ, ಮಾಡ್ಕೊಡ್ತಿರ್ತಾರೆ. ಸೊ ಅದಿನ ಮೇಲೆ ಗೊತ್ತಾಗ್ತೀನಿ. ಎಲ್ಲ ಇಲ್ಲೇ ಇರ್ತೈತೆ ರೀ. ಸೊ ಮ್ಯಾಗಿ ಬೇಕಂದ್ರೆ ಮ್ಯಾಗಿ, ಆಮ್ಲೆಟು, ಸೊ ಬುರ್ಜಿ, ಬ್ರೆಡ್ ಆಮ್ಲೆಟು, ಸೊ ಎಲ್ಲ ಫೆಸಿಲಿಟಿ ಇಲ್ಲಿ ಮೇಲೆ ಇರ್ತೈತಿ. ಮೇಲೆ ಬಂದು ಇರ್ತಾರಲ್ಲ. ಸೊ ನಾವು ಮ್ಯಾಗಿ ತೊಗೊಂಡ್ವಿ. ಮ್ಯಾಗಿ ಮಾತ್ರ ಮಸ್ತ್ ಐತಿ, ಮಸಾಲ ಮ್ಯಾಗಿ ಈ ಥರ ಇದೆ ನೋಡಿ. ಅಲ್ಲಿದ್ವಿ ನಾವು. ಸೊ ಅಲ್ಲಿಂದ ಇಲ್ಲಿವರೆಗೆ ಆಗ್ತೀವಿ ರೀ. ಇದೆ ಅಲ್ಲಿ ಇಲ್ಲಿ ಸ್ನೋ ಇದೆ. ಮೇಲೆ ಬರ್ತಂಗೆಲ್ಲ ಫುಲ್ಲು ಚಳಿ ನೋಡ್ರಿ. ನಮ್ಮ ಚಿನ್ಮಾರ್ ನಾಟಕ ಮಾಡ್ತಾವ್ರಿ. ಬಟ್ ಮಜಾ ಐತಿ. ಇನ್ನು ಸ್ನೋ ಐತ್ರಿ, ಇನ್ನೂ ಮಜಾ ಇರುತ್ತೆ. ಬರ್ರಿ ಇನ್ನೂ ಸ್ವಲ್ಪ ಮ್ಯಾಲೆ ಹತ್ತು. ನೋಡ್ರಿ ನಮಗೆ ಇಲ್ಲಿ ಸ್ನೋ ಸಿಕ್ತು. ಇಲ್ಲಿ ಸ್ವಲ್ಪ ಐತ್ರಿ. ನಾವು ಬರೋಕ್ಕಿಂತ 10 days ಮುಂಚೆ ಸ್ನೋಫಾಲ್ ಆಗಿತ್ತು ರೀ. ಅದೇ ಸ್ನೋ ಅಲ್ಲಿ ಇಲ್ಲಿ ಉಳ್ಕೊಂಡೈತೆ. ಅದನ್ನೇ ನೋಡಿ ನಾವು ಭಾಳ ಖುಷಿ ಪಡಾಕತ್ತೀವಿ. ನೋಡೋಣ ಇಷ್ಟ್ರಾಗ ಆಟಾಡಿ ಮಜಾ ಮಾಡಿ ಹೋಗೋನು. ನಮ್ಮ ಹುಡುಗರು ಫುಲ್ ಖುಷಿಯಾಗಿ ತೂರಾಡಿದ್ದ ಅವ್ರಿಗೂ ತೂರ್ಕೊಳಕತ್ತಾರ, ನನಗೂ ತೂರಾಡಕತ್ತಾರ. ಅಲ್ಲಿ ಇಲ್ಲೇ ಹಿಂಗೆ ಕ್ಯಾಮ್ರಾಗ ಹಿಂಗೆ ಆಯ್ತು ಬಿಡು. ಇಷ್ಟೆಲ್ಲ ಕಷ್ಟಪಡಾಕತ್ತಿದ್ದು ಸ್ನೋಫಾಲ್ ಮೂಮೆಂಟ್ ಕ್ಯಾಪ್ಚರ್ ಮಾಡೋಕ್ಕೆ. ನಾ ಹಿಂಗೆ ಸ್ನೋ ತೂರೋದಂತ, ಅವ ಹಿಂಗೆ ಪೋಸ್ ಕೊಡೋದಂತ, ಸ್ನೋಫಾಲ್ ಕ್ಯಾಪ್ಚರ್ ಮಾಡೋದಂತ, ಅವ ಆಮೇಲೆ ಅದನ್ನ ಸೋಷಿಯಲ್ ಮೀಡಿಯಾದಾಗ ಸ್ನೋಫಾಲ್ ಅಂತೇಳಿ ಅಪ್ಲೋಡ್ ಮಾಡೋದಂತ. ಇಷ್ಟ ನೋಡ್ರಿ. ಇಲ್ಲಿ ನೋಡ್ರಿ ಮರುಭೂಮಿಯಾಗ ನೀರು ಸಿಕ್ಕಂಗೆ ನಮಗಿಲ್ಲಿ ಅಲ್ಲಿ ಇಲ್ಲಿ ಸ್ನೋ ಸಿಗತೈತಿ. ಅದು ಒಂದು ತಿಪ್ಲ. ಓಕೆ ಗಾಯ್ಸ್, ಜೀವನದ ಒಂದು ಸರಿಯಾರಾದರೂ ನಾವು ಈ ಕಡೆ ಪ್ಲೇಸಿಗೆ ಬರಲೇಬೇಕು, ದುಡಿಬೇಕು, ತಿನ್ಬೇಕು. ಇಂಥ ಪ್ಲೇಸಸ್ಗಳು ನೋಡ್ತಾ ಇರ್ಬೇಕು ಅಷ್ಟೇ. ಏನೈತ್ರಿ ಜೀವನದಾಗ? ಏನಿಲ್ಲ. ಸೊ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಸೊ ದುಡಿಬೇಕು, ಈ ಕಡೆ ಬರ್ಬೇಕು, ಇಂಥ ಪ್ಲೇಸಸ್ಗಳು ನೋಡ್ಬೇಕು, ಎಂಜಾಯ್ ಮಾಡಬೇಕು, ಹೋಗ್ತಾ ಇರ್ಬೇಕು. ಸೊ ಹೊರದೇಶಕ್ಕೆಲ್ಲ ಪ್ಲ್ಯಾನ್ ಮಾಡ್ತಿರ್ತೀವಿ. ಫಸ್ಟ್ ನಮ್ಮ ದೇಶ ನಾವು ಕರೆಕ್ಟಾಗಿ ನೋಡೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿರಿ, ಇಂಥ ಪ್ಲೇಸಸ್ಗಳೆಲ್ಲ ನೋಡೋಕೆ ಪುಣ್ಯ ಮಾಡಿರ್ಬೇಕು ನಾವೆಲ್ಲ. ಮುಗೀತು, ಇಲ್ಲೇ ಲಾಸ್ಟು. ಸೊ ಮೇಲ್ಗಡೆ ಹೋದರೆ ಮತ್ತೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿಂದ ನಾವು ಮತ್ತೆ ಕೆಳಗಡೆ ಹೋಗ್ತೀವಿ. ಅಲ್ಲಿ ನಮ್ಮ ಕುದುರೆಗಳು ನಿಂತಿರ್ತಾವೆ. ಆ ಕುದುರೆಗಳು ತೊಗೊಂಡು ಕೆಳಗಡೆ ನಾವು ಹೋಗ್ತೀವಿ. ಕಮಾನ್, ಲೆಟ್ಸ್ ಗೋ. ಅಲ್ಲಿ ಕೆಳಗೆಲ್ಲ ನಿಂತಾವೆ ನೋಡ್ರಿ ನಮ್ಮ ಕುದುರೆಗಳು. ಬರ್ರಿ ನಮ್ಮ ಕುದುರೆ ತೊಗೊಂಡು ಹೋಗೋಣಂತ. ಸೊ ಇದೇ ನೋಡ್ರಿ ಲಾಸ್ಟು. ಇಲ್ಲಿಗೆ ಲಾಸ್ಟ್ ಎಂಡ್ ಆಗುತ್ತೆ. ಮತ್ತೆ ಮುಂದೆ ಹೋಗುತ್ತಾ, ಬಟ್ ಇದು ಆರ್ಮಿ ಅವ್ರಿಗೆ ಮಾತ್ರ ಪರ್ಮಿಷನ್ ಇದೆ ಇಲ್ಲಿ. ಸೊ ನಾವು ಈಗ 13,058 ಫೀಟ್ ಸೊ ಮೇಲೆ ಇದೆ ಇದು. ನಾವೊಂದು 10,000 ಫೀಟ್ ಹೋಗಿದ್ವಿ.
ಭಾಳ ಅಂದ್ರೆ ಭಾಳ ಮಜಾ ಮಾಡ್ಬೋದು ನೀವು. ಸೊ ಇಲ್ಲಿ ಒಂದು ಲೈನ್ ಬರ್ತಾರೆ, ಭಾಳ ಚೆನ್ನಾಗಿ ಬರ್ತಾರೆ, ತೋರಿಸ್ತೀನಿ ನಿಮ್ಗೆ. ದ ಕ್ಲೈಮ್ ಮೇ ಬಿ ಟಫ್ ಬಟ್ ದ ವ್ಯೂ ಫ್ರಮ್ ದಿ ಟಾಪ್ ಈಸ್ ಆಲ್ವೇಸ್ ಬೆಟರ್. ಮೇಲ್ಗಡೆ ಹತ್ತಾಕ ಅದು ಭಾಳ ಡಿಫಿಕಲ್ಟ್ ಅನ್ನಿಸ್ಬೋದು ರೀ, ಬಟ್ ಒಂದು ಸರಿ ಮೇಲೆ ಹತ್ತಿ ನಿಂತ್ಕೊಂಡು ಆ ಟಾಪ್ ವ್ಯೂ ನೋಡಿದಾಗ ಎಲ್ಲೋ ಸ್ವರ್ಗಕ್ಕೆ ಬಂದುಬಿಟ್ಟು ಅನ್ನೋ ಒಂದು ಫೀಲಿಂಗ್ ಕೊಡುತ್ತೆ. ಸ್ವರ್ಗನೇ ಅದು. ಸೊ ಲೈಫ್ ಒಳಗೆ ಒಂದು ಸರಿ ಆದರೂ ಇಂಥ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಿಮಗೆ ನೆಕ್ಸ್ಟ್ ಸ್ಪಾಟ್ನ ಸಿಗುತ್ತೀನಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.